ಕ್ಯಾಬ್ ಡ್ರೈವರ್ ಸಿಕ್ಕಿದ್ರೆ ಆ ಕೊಲೆಗಾರರು ಸಿಕ್ಕಿದ ಹಾಗೆ ಭಾವ. ನಾಳೆನೆ ಫೋನ್ ಬರುತ್ತೆ. ನಮಸ್ತೆ ಸರ್. ನಮಸ್ತೆ. ತಗೊಳ್ಳಿ ಸರ್ ಕಾರ್ ಕೀ. ಸೀನು, ನೀನ್ ಕೇಳ್ಕೊಂಡು ನೆನ್ನೆ ಇಬ್ರು ಬಂದಿದ್ರು. ಯಾರು ಸರ್? ಮೊನ್ನೆ ಒಂದು ಹುಡುಗಿನ ಯಾವ್ದೋ ಲೊಕೇಶನ್ ಡ್ರಾಪ್ ಮಾಡಿದ್ದೆ ಅಲ್ವಾ? ಅದೇ ಲೊಕೇಶನ್ ಅಲ್ಲಿ ಯಾವ್ದೋ ಹುಡುಗಿ ಮರ್ಡರ್ ಆಗಿದೆಯಂತೆ. ಮರ್ಡರಾ? ನೀನ್ ಡ್ರಾಪ್ ಮಾಡಿದವಳೆ ಆ ಮರ್ಡರ್ ಮಾಡಿರ್ಬೋದು ಅನ್ನೋ ಅನುಮಾನ ಇದೆ. ನನಗೂ ಆ ಮರ್ಡರ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ಗಾಬರಿ ಆಗ್ಬೇಡ್ವೋ. ನೀನ್ ಡ್ರಾಪ್ ಮಾಡಿರೋ ಹುಡುಗಿನ ಗುರ್ತು ಹಿಡಿತೀಯಾ? ಗುರ್ತು ಹಿಡಿತೀನಿ ಸರ್. ಅವಳು ಸಣ್ಣಗೆ ಸ್ವಲ್ಪ ಕುಳ್ಳಕ್ಕಿದ್ಲು ಸರ್. ನೋಡ್ದಾಗ್ಲೇ ಅನ್ಕೊಂಡೆ ಸರ್ ಅವಳು ತುಂಬಾ ಖತರ್ನಾಕ್ ಅಂತ. ಅವ್ರಿಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ನಿನಗೇನ್ ನೆನ್ಪಿದ್ಯೋ ಆ ಹುಡುಗಿ ವಿವರ ಹೇಳು. ಈ ಕೇಸಲ್ಲಿ ನಾನೇನು ಸಿಕ್ಕಾಕೊಳ್ಳಲ್ಲ ಅಲ್ವಾ ಸರ್? ನೀನ್ ಸಿಕ್ಕಾಕೊಂಡ್ರೆ ನನ್ನ ಕಾರ್ ಕೂಡ ಸಿಕ್ಕಾಕೊಳ್ಳುತ್ತೆ. ಆ ಹೆದರಿಕೆ ಏನಿಲ್ಲ. ಬಂದವರು ಪೊಲೀಸರೇನಲ್ಲ, ಪರ್ಸನಲ್ ಎನ್ಕ್ವೈರಿ ಮಾಡ್ತಿದ್ದಾರೆ. ಹಲೋ, ಹೇಳಿ. ಹಲೋ ಅಭಿ ಅವರೇ, ನಮ್ಮ ಡ್ರೈವರ್ ಬಂದಿದ್ದಾನೆ. ಅವ್ನು ಡ್ರಾಪ್ ಮಾಡಿರೋ ಹುಡುಗಿ ಡೀಟೇಲ್ಸ್ ಹೇಳ್ತಾನಂತೆ. ಒಂದ್ಸಲ ನಮ್ಮ ಆಫೀಸಿಗೆ ಬರ್ತೀರಾ? ಈಗಲೇ ಬರ್ತೀವಿ. ಥ್ಯಾಂಕ್ ಯು. ಹೊಸವ್ರೆ ಏನ್ರಿ? ಕ್ಯಾಬ್ ಓನರ್ ಫೋನ್ ಮಾಡಿದ್ರು ರೀ. ಮರ್ಡರ್ ಆಗಿದ್ದ ಜಾಗದಲ್ಲಿ ಹುಡುಗಿ ಯಾರು ಏನು ಈ ವಿವರ ಹೇಳ್ತೀನಿ ಅಂತ ಆ ಡ್ರೈವರ್ ಹೇಳ್ದಂತೆ ರೀ. ನಾವು ಈಗಲೇ ಹೋಗ್ಬೇಕು. ಡ್ರೈವರ್ ಹೇಳಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ಮರ್ಡರ್ ಮಾಡಿರೋ ಹುಡುಗಿನ ಹಿಡಿಬೋದಲ್ವ ರೀ? ಖಂಡಿತವಾಗ್ಲು. ಅಂದಾಜು ಕೇಸ್ ಶುರುವಾದಂಗೆನೆ. ಬನ್ನಿ ಹೋಗೋಣ. ಮರ್ಡರ್ ಮಾಡಿರೋ ಹುಡುಗಿ ವಿವರ ಸಿಕ್ಕಿದ್ಯಾ? ಈ ವಿಷಯನ ಈಗ್ಲೇ ಹಾರಿಕಂಗ್ ಹೇಳ್ಬೇಕು, ದಮಯಂತಿಗೂ ಕೂಡ. ಏನತ್ತೆ, ಯಾವ್ದೋ ಕೆಲ್ಸ ಇದೆ ಅಂತ ಆಚೆ ಕರ್ಕೊಂಡ್ ಬಂದ್ಯಲ್ಲ? ಕೆಲ್ಸ ಏನಿಲ್ಲ ಕಣೆ, ಮನೆಯಲ್ಲಿ ಆ ದರಿದ್ರ ಜನರ ಮಧ್ಯೆ ಉಸಿರು ಕಡ್ದಂಗ್ ಆಗ್ತಿತ್ತು. ಆಚೆ ಬಂದು ಸ್ವಲ್ಪ ತಣ್ಣಗೆ ಗಾಳಿ ತಗೊಳ್ಳೋಣ ಅಂತ ಕರ್ಕೊಂಡ್ ಬಂದೆ. ಹಾಯ್ ಆಂಟಿ. ಹಲೋ ಅತ್ಗೆ. ನೀವೇನಿಲ್ಲಿ? ಚಿಕ್ಕ ಕೆಲ್ಸ ಇತ್ತು ಬಂದಿದ್ವಿ. ನೀನೇನಿಲ್ಲಿ? ಬೇರೇನೋ ಕೆಲ್ಸದ ಮೇಲೆ ಬಂದಿದ್ದೆ. ಹೇಗಿದ್ದೀರಾ ಅತ್ಗೆ? ಮಗಳು ಹೋಗಿರೋ ದುಃಖದಲ್ಲಿದ್ದಾಳೆ ಕಣೆ, ಇನ್ ಹೇಗಿರ್ತಾಳೆ? ಸಾರಿ ಅತ್ಗೆ, ಆಂಟಿ ಫೋನಲ್ಲಿ ವಿಷಯ ಹೇಳಿದ್ಮೇಲೆ ಗೊತ್ತಾಯ್ತು. ಶಿವಾನಿಗ್ ಹಾಗಾಗಿದ್ರಿಂದ ನನಗ್ ತುಂಬಾ ಬೇಜಾರಾಗಿದೆ. ಅಷ್ಟಕ್ಕೂ ಮನೆಗ್ ಬಂದ್ ಸಮಾಧಾನ ಮಾಡೋಣ ಅಂತಿದ್ದೆ. ಆದ್ರೆ ಆ ಮನೇಲಿ ಇದಾರಲ್ಲ, ಅವರು ಮನುಷ್ಯರಲ್ಲ, ರಾಕ್ಷಸರು. ನಾವು ಬದುಕಿದ್ದಾಗ್ಲೇ ಕಿತ್ಕೊಂಡ್ ತಿಂತಾರೆ. ಆ ನರರೂಪ ರಾಕ್ಷಸರಿಂದನೇ ಅಲ್ವಾ ಶಿವಾನಿ ಅನ್ಯಾಯವಾಗಿ ಸತ್ತು ಹೋಗಿದ್ದು. ಅವರು ಶಿವಾನಿನ ಸಾಯಿಸ್ಬಿಟ್ರು. ಏನ್ ಹೇಳ್ತಿದ್ಯಾ ಆಂಟಿ? ಶಿವಾನಿನ ಅವ್ರುಗಳು ಸಾಯಿಸಿದ್ರ? ಹೌದು ಕಣೆ, ಪಾಪ ದಮಯಂತಿ ಶಿವಾನಿನ ಅಖಿಲ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ಲು. ಆದ್ರೆ ಆ ವಸು ನೋಡಿದ್ರೆ ಶಿವಾನಿ ಬೇಡ ಅಂದು ಆ ನಂದಿನಿನ ಮುಂದಕ್ಕೆ ಕರ್ಕೊಂಡ್ ಬಂದ್ಲು. ಅಖಿಲ್ಗೆ ಮಾತಲ್ಲೇ ಮೋಡಿ ಮಾಡಿ ಅವನು ಕೂಡ ನಂದಿನಿನೇ ಮದ್ವೆ ಮಾಡ್ಕೋತೀನಿ ಅನ್ನೋ ಹಾಗೆ ಮಾಡಿದ್ಲು. ಅದ್ರಿಂದ ಶಿವಾನಿಗೆ ಮನಸ್ತಾಪ ಉಂಟಾಗಿ ಆಚೆ ಹೋಗಿ ಸತ್ತೋದ್ಲು. ಎಂಥ ದ್ರೋಹ, ಎಂಥ ಅನ್ಯಾಯ! ಅಲ್ಲ, ನೀವಿದನ್ನೆಲ್ಲ ಹೇಗ್ ಸಹಿಸ್ಕೊಂಡ್ರಿ ಅದ್ಕೆ? ಮದುವೆ ವಯಸ್ಸಿಗೆ ಬಂದಿರೋ ಮಗಳು ಸತ್ತೋದ್ರೆ, ಅದ್ರಲ್ಲೂ ನಮ್ಮವರೇ ಬೇಕಂತ ಹಾಗೆ ಮಾಡಿದ್ರೆ ಅದೆಂಥ ದೊಡ್ಡ ನರಕ. ವಸು ಅಕ್ಕನ ಖಂಡಿತ ಕ್ಷಮಿಸಬಾರ್ದು ಅದ್ಗೆ. ನೀನೇನೋ ಕ್ಷಮಿಸಿ ಬಿಟ್ಬಿಟ್ಟೆ, ಆದ್ರೆ ದಮಯಂತಿ ಯಾಕೆ ಕ್ಷಮಿಸ್ತಾಳೆ? ವಸುಗೊಂದ್ ಗತಿ ಕಾಣಿಸ್ತಾಳೆ. ನನ್ನ ಕೈಲಾಗದೆ ವಸು ಅಕ್ಕನ ಎದುರಿಸೋ ಧೈರ್ಯ ಇಲ್ದೆ ಮೋಸ ಮಾಡಿ ವಿಚ್ಛೇದನ ಕೊಡಿಸಿ ಉಟ್ಟು ಬಟ್ಟೆಲಿ ಆಚೆ ಕಳಿಸಿದ್ರು. ಬಸ್ರಿ ಆಗಿದ್ರು ಕೂಡ ಸಮಾಧಾನವಾಗಿದೆ. ದಮಯಂತಿ ನಿಂತರ ಅಲ್ಲ ಕಣೆ, ಅವಳಿಗೆ ತುಂಬಾ ಧೈರ್ಯ ಇದೆ. ವಸು ಅಲ್ಲ, ಅವಳನ್ ಮೀರ್ಸೋಳ್ ಬಂದ್ರು ಕೂಡ ಇವಳನ್ ಯಾರು ಎದುರಾಕೊಳಕ್ಕಾಗಲ್ಲ. ಅದು ಅಲ್ದೆ ನನ್ನ ಮನೆಯಿಂದ ಆಚೆ ತಳ್ಳಿದ್ಲು. ಇವತ್ತು
ನಿನ್ ಮಗಳನ್ನ ಸಾಯಿಸಿದ್ಲು ನಾಳೆ ಇನ್ನೇನ್ ಮಾಡ್ತಾಳೋ ಏನೋ ಅಂಥವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅದಕ್ಕೆ ಅದು ನಿಮ್ಮಿಂದ ಆಗುತ್ತೆ ಮಾಡ್ತೀನಿ ಹಾರಿಕಾ, ನಾನು ಆ ಕೆಲಸದಲ್ಲೇ ಇದ್ದೀನಿ. ನನ್ನ ಮಗಳು ಸಾವಿಗೆ ಕಾರಣ ಆದವಳನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಬದುಕಿರೋವಾಗ್ಲೇ ಆ ವಸುಗೆ ನರಕ ತೋರಿಸ್ತೀನಿ. ಒಂದ್ ನಿಮಿಷ ಇಲ್ಲೇ ಇರು. ಅವಾಗ ಯಾವಾಗೋ ಹಾರಿಕಂಗೆ ಸಾಲ ಕೊಟ್ಟಿದ್ದೆ, ಕೇಳೋದ್ ಮರ್ತಿದ್ದೆ. ಒಂದ್ಸಲ ಕೇಳ್ಕೊಂಬರ್ತೀನಿ. ನಾನ್ ಕರ್ದಿದ ತಕ್ಷಣ ಬಂದು ದಮಯಂತಿ ಕೇಳೋ ತರ 4 ಮಾತು ಹೇಳಿದಿಕ್ಕೆ ತುಂಬಾ ಥ್ಯಾಂಕ್ಸ್ ಹಾರಿಕಾ. ಇದಕ್ ಯಾಕೆ ಥ್ಯಾಂಕ್ಸ್ ಆಂಟಿ? ವಸ್ಸು ಅಕ್ಕ ಅಂದ್ರೆ ನನಗೂ ಕೋಪ ಇದೆ. ಅದು ದಮಯಂತಿಯಿಂದ ತೀರುತ್ತೆ ಅಂದ್ರೆ ಈ ತರ ಎಷ್ಟು ಸಲ ಬೇಕಾದ್ರೂ ಬಂದು ಎಷ್ಟು ಮಾತು ಬೇಕಾದ್ರೂ ಆಡ್ತೀನಿ. ಅಗತ್ಯ ಬಂದ ಕರಿತೀನಿ ಬಿಡು. ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಆಗ್ಲೇ ಅಭಿ ವಸುಗ್ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ಶಿವಾನಿನ ಸಾಯಿಸಿರೋ ಆ ಕೊಲೆಗಾರರು ಯಾವ್ದೋ ಕ್ಯಾಬ್ ಹತ್ತದ್ರಂತೆ. ಆ ಡ್ರೈವರು ಆ ಕೊಲೆಗಾರ ವಿವರ ಹೇಳ್ತೀನಿ ಅನ್ನಂತೆ. ಅಭಿ ವಸು ಈಗ ಅವನ ಹತ್ರ ಹೋಗಿದ್ದಾರೆ. ಇಷ್ಟ್ರಲ್ಲೇ ಆ ಕೊಲೆಗಾರರು ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ಬರ್ತೀನಿ. ಅವಳು ವೆಯ್ಟ್ ಮಾಡ್ತಾ ಇದ್ದಾಳಲ್ಲಿ. ಅವನೇನಾದ್ರೂ ಅಭಿಭಾವ ವಸ್ವಕಂಗ್ ನನ್ ಬಗ್ಗೆ ಹೇಳಿದ್ರೆ ಡೈರೆಕ್ಟ್ ಆಗಿ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ?